ನಮಸ್ಕಾರ ಬೆಂಗಳೂರು. ನೀವು ಈಗ ನೋಡ್ತಿರುವಂತಹ ದೃಶ್ಯ ಒಂದು ಕಟ್ಟಡದ್ದು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಒಂದು ನಕ್ಷೆ ಮಂಜೂರಾತಿ ವ್ಯವಸ್ಥೆಯ ಅಸಲಿ ಮುಖ. ಒಮ್ಮೆ ಈ ಕಟ್ಟಡವನ್ನ ಗಮನಿಸಿ. ಪಾರ್ಕಿಂಗ್ ಪ್ಲೇಸ್ 4 ಮಹಡಿಗೆ ಮಾತ್ರ ನಕ್ಷೆ ಮಂಜೂರಾತಿಯನ್ನ ಮಾಡಲಾಗಿದೆ. ಆದ್ರೆ ಈ ಸ್ಥಳದಲ್ಲಿ ಕಟ್ಟುತ್ತಿರುವುದು ಎಷ್ಟು ಮಹಡಿ ಗೊತ್ತಾ? ಬರೋಬ್ಬರಿ 6 ಮಹಡಿ. ಅಷ್ಟೇ ಅಲ್ಲ, 4 ದಿಕ್ಕುಗಳಲ್ಲೂ 10 ಅಡಿ ಸೆಟ್ ಬ್ಯಾಕ್ ಬಿಡಬೇಕು ಅನ್ನೋದು ನಿಯಮ. ಆದ್ರೆ ಇವರು ರಸ್ತೆನೂ ಸೇರ್ಸೇ ಮನೆ ಕಟ್ಟಿದ್ದಾರೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 50 ಅಡಿ ಎತ್ತರಕ್ಕೆ ಮಾತ್ರ ಇವರಿಗೆ ಅನುಮೋದನೆ ಸಿಕ್ಕಿದ್ದು. ಆದ್ರೆ ಇವ್ರು ಮಾಡಿರೋದು 80 ಅಡಿ ಎತ್ತರಕ್ಕೆ ನಿರ್ಮಾಣ ಮಾಡಲಾಗಿದೆ. ಇದು ಹೇಗೆ ಸಾಧ್ಯ? ಇದನ್ನ ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಇದಕ್ಕೆ ಕಟ್ಟೋದಕ್ಕೆ ಬಿಟ್ಟೋರಾದ್ರೂ ಯಾರು? ಓಕೆ, ಇದು ಇರೋದು ಎಲ್ಲೋ ಸಂದಿಗುಂದಿ ರೋಡಲ್ಲ, ಚಿಕ್ಕಪೇಟೆ ಮತ್ತೆ ಗಾಂಧಿ ಬಜಾರ್ ನಡುವೆ ಇರುವಂತಹ ಮುಖ್ಯ ರಸ್ತೆಯಲ್ಲಿ. ನಕ್ಷೆ ಮಂಜೂರಾತಿ ವಿರುದ್ಧ ನಡೆಯುತ್ತಿರುವಂತಹ ಈ ರೀತಿಯ ಅವ್ಯವಹಾರದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿ ಮಾಹಿತಿ ಇಲ್ವಾ? ಅಥವಾ ಮಾಹಿತಿ ಇದ್ರೂ ಕಣ್ಮುಚ್ಕೊಂಡು ಕೂತಿದ್ದಾರಾ? ಮುಖ್ಯ ರಸ್ತೆಯಲ್ಲೇ ನಿಯಮದ ಉಲ್ಲಂಘನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ರು ಕೂಡ ಇದುವರೆಗೂ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಇನ್ನೊಂದು ವಿಷಯ, ಕಳೆದ 4 ವರ್ಷಗಳಿಂದ ಚಿಕ್ಕಪೇಟೆ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದೇ ವೃತ್ತಿಯಲ್ಲಿ ಇದ್ದಾರೆ. ಅದರ ಜೊತೆಗೆ ಕೆಂಪೇಗೌಡ ನಗರ ವಾರ್ಡ್ನ ಇಇ ಜವಾಬ್ದಾರಿ, ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಟ್ ಝೋನ್ 2ನ ಡೆಪ್ಯೂಟಿ ಡೈರೆಕ್ಟರ್ ಜವಾಬ್ದಾರಿ ಸಹ ಇವರದ್ದೇ ಆಗಿದೆ. ಒಬ್ಬ ವ್ಯಕ್ತಿ 3 ಹುದ್ದೆಗಳ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಸರ್ಕಾರದಲ್ಲಿ ಬೇರೆ ಅಧಿಕಾರಿಗಳು ಯಾರು ಇಲ್ವಾ? ಬೇರೆ ಹುದ್ದೆಗಳನ್ನ ಮಾಡೋದಕ್ಕೆ ಒಂದೇ ಅಧಿಕಾರಿ ಕೈಲಿ 3 ಜವಾಬ್ದಾರಿಗಳನ್ನ ಕೊಟ್ರೆ ಇದೇ ರೀತಿ ಆಗುತ್ತೆ ಅನ್ನೋದು ಜನಸಾಮಾನ್ಯರಿಗೆ ಕಣ್ಮುಂದೆನೆ ಕಾಣಿಸ್ತಿದೆ. ನಿಮ್ಮ ಬೇಜವಾಬ್ದಾರಿತನ, ಕರ್ತವ್ಯ ಲೋಪ ಮತ್ತು ಮೇಲ್ವಿಚಾರಣೆಯ ಕೊರತೆಯಿಂದ ಜನರು ಮನಸ್ಸಿಗೆ ಬಂದಂತೆ ಕಟ್ಟಡ ಕಟ್ಟಬಹುದಾ? ಇದರಿಂದ ಸಾಮಾನ್ಯ ಜನರು ಯಾರು ತೆರಿಗೆ ಕಟ್ತಾರೆ, ಇವರು ಹೇಗೆ ತೆರಿಗೆ ಕಟ್ತಾರೋ ಬೇರೆಯವರು ಅಷ್ಟೇ ಮಟ್ಟಿಗೆ ತೆರಿಗೆ ಕಟ್ತಾರೆ. ಯಾಕೆ? ಇವ್ರ ಹತ್ರ ಏನು ಲಂಚ ತೆಗೆದುಕೊಂಡು ಅಷ್ಟು ನಕ್ಷೆ ಮಂಜೂರಾತಿ ಇಲ್ಲದೆ ಹೋದ್ರೂ ಕೂಡ ಅಷ್ಟು ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಟೋದಕ್ಕೆ ಬಿಟ್ಟಿದ್ದಾರಾ? ಸಾಮಾನ್ಯ ಜನರಿಗೂ ಅದೇ ಅಭ್ಯಾಸ ಮಾಡ್ಕೋತಾರೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಹೇಗಾದ್ರೂ ಕಟ್ಬೋದು ಅಂತ ಹೇಳಿ. ನಿಯಮಗಳು ಏನಕ್ಕೆ? ಪುಸ್ತಕದ ಬದನೆಕಾಯಿ ಅಂತ ಕಟ್ಟಿರೋದಾ ಹೇಗೆ? ಮನೆ ಕಟ್ಟೋರಿಗೆ ಇಂಥ ನಿಯಮಗಳು ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಯಾಕೆ ಅಧಿಕಾರಿಗಳೇ ಉಲ್ಲಂಘನೆ ಮಾಡೋದಕ್ಕೆ ಬಿಟ್ಟಿದ್ದಾರೆ? ಅದು ಮುಖ್ಯ ರಸ್ತೆಗಳಲ್ಲೇ. ಅಂದ್ರೆ ಇದನ್ನೇ ಹೇಗೆ ಹೇಳಬೇಕು? ನಗರ ಯೋಜನೆಗಳಂತ ಇರುತ್ತೆ, ನಿಯಮಗಳಂತ ಇರುತ್ತೆ, ತೆರಿಗೆ ಕಟ್ಟೋದಿರುತ್ತೆ. ಅದೆಲ್ಲ ಸಾಮಾನ್ಯ ಜನರು ಮಾಡ್ತಾರೆ, ಇಂಥ ದೊಡ್ಡ ದೊಡ್ಡ ಲಂಚ ಕೊಡುವಂಥವ್ರು ಮಾಡ್ತಾರೆ. ಲಂಚ ಕೊಟ್ರೆ ಹೇಗಾದ್ರೂ ಕಟ್ಬೋದಾ? ಇದು ಕೇವಲ ಒಂದೇ ಒಂದು ಪ್ರಕರಣ ಅಲ್ಲ. ಇಂತಹ ಹಲವು ವ್ಯವಹಾರಗಳು, ಹಲವು ಅವ್ಯವಹಾರಗಳ ಬಗ್ಗೆ ನಮ್ಮ ಬಳಿ ದಾಖಲೆಗಳಿವೆ. ಇದೇ ರೀತಿ ಏನಾದ್ರೂ ಮುಂದುವರಿದ್ರೆ, ಇವರು ಕ್ವೆಶ್ಚನ್ ಕೇಳಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಕರಣಗಳನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದೇ ರೀತಿಯ ಅವ್ಯವಹಾರದ ಕೆಲಸಗಳು ನಿಮ್ಮ ಜೊತೆಗೂ ನಡೀತಿದ್ರೆ ಅಥವಾ ನಿಮ್ಮ ಅಕ್ಕ ಸುತ್ತಮುತ್ತ ಏನಾದ್ರೂ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನ ಕವರ್ ಮಾಡುವಂತಹ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೇವೆ. ಇದೇ ರೀತಿಯ ನಿರಂತರ ಸುದ್ದಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ನಮ್ಮ ಚಾನಲ್ ಈ ಒಂದು ವಿಷಯ ಎಲ್ಲರಿಗೂ ತಲುಪೋವರೆಗೂ ಶೇರ್ ಮಾಡಿ. ಧನ್ಯವಾದ.